ವಿದ್ಯಾರ್ಥಿಗಳು ನೀರಿಲ್ಲ ಅಂತ ಹೇಳಿದ್ರಲ್ಲ ಮೇಡಮ್? ಇಲ್ಲ, ಆ್ಯಕ್ಚುಲಿ ನೀರಿದೆ, ಬೋರ್ವೆಲ್ಲು ಇದೆ. ಬೈ ಮಿಸ್ಟೇಕಾಗಿ ಅವರಿಗೆ ಸ್ಪಂದಿಸಿಲ್ಲ, ಸೊ ಹಾಗಾಗಿ ವಾರ್ನ್ ಮಾಡಿದ್ರು. ಮ್ಯಾಮ್, ಇನ್ನೊಂದು ಈ ಸಮಸ್ಯೆ ಅಂತಕ್ಕಂಥದ್ದು ಸಮಸ್ಯೆ ಇದೆ. ಆಮೇಲೆ ನಾನೀಗ ಕಮಿಷನರ್ ಗಮನಕ್ಕೂ ತರ್ತೇನೆ, ಸೋಷಿಯಲ್ ಕಮಿಷನರ್ ಮಣಿವಾಣ ಸರ್ ನಾನು ಇನ್ಫಾರ್ಮ್ ಮಾಡ್ತೇನೆ. ಎಸ್ ಮ್ಯಾಮ್. ಸೊ ಈಗ ನೀರ್ದು ಅವರು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರೆ ಬೋರ್ವೆಲ್ ಇದೆ, ಹಾಂ ಮ್ಯಾಮ್. ಸೊ ಬಿಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಮುನ್ಸಿಪಾಲ್ಟಿಯವ್ರಿಗೂ ಹೇಳಿದೆ, ಅದೇನು ಇಶ್ಯೂ ಆಗೋದಿಲ್ಲ. ಆಮೇಲೆ ಫುಡ್ ರೈಸ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ, ಸೊ ಅದನ್ನು ಗಮನಕ್ಕೆ ತರ್ತೇನೆ. ಆಮೇಲೆ ಅರ್ಧ ಲೀಟ್ರ್ ಮಜ್ಜಿಗೆದಲ್ಲಿ ಅಷ್ಟು ಜನ ಹುಡುಗರು ಕುಡಿತಕ್ಕಂಥದ್ದು ಕಷ್ಟ ಆಗುತ್ತೆ ಮ್ಯಾಮ್. ಅದು ವಿಸಿಟ್ ಮಾಡಿದ್ದೀನಿ, ಸರಿ ಈಗಲೂ ನನ್ನ ಹತ್ರ ಹಿಡಿಯುತ್ತೆ ಮೇಡಮ್, ಆಯಿತು, ನೋ ಇಶ್ಯೂ. ಹಾಗಿತ್ತಂದರೆ ನಾನು ಸರಿಪಡಿಸಿದ್ದೆ. ಇಲ್ಲಿ ಸಮಸ್ಯೆ ಏನು ಅಂಜಲಿ? ಇಲ್ಲ ಮೇಡಮ್, ನೀರು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಮೇಡಮ್. ಸುಮಾರು ವರ್ಷಗಳಿಂದ ನಾವು ಇಲ್ಲೇ ವರ್ಕ್ ಮಾಡಿದ್ದೀವಿ. ನೀರ್ದೇನು ಪ್ರಾಬ್ಲಮ್ ಇಲ್ಲ, ನೀರು ಬರುತ್ತೆ. ಸ್ಪಂದಿಸಿಲ್ಲ ವಾರ್ಡನ್ನು ಮಕ್ಳಿಗನ್ನು, ಅದು ಇಂಪಾರ್ಟೆಂಟ್. ಅವರು ಕೇರ್ ತಗೊಳ್ಬೇಕು ಮಕ್ಕಳು. ಇಲ್ಲಿ ನೀರು ಅಂತಕ್ಕಂಥದ್ದು ಸಮಸ್ಯೆ ಇದೆ ಮ್ಯಾಮ್, ಅವ್ರು ಇಲ್ಲ ಅಂತ ಹೇಳ್ಬೋದು. ಹೆಂಗೆ ಅಂತ ಹೇಳಿದ್ರೆ ಇದು ಸುಮಾರು ಒಂದು 5-6 ಸತಿ ಬಂದಿದೆ. ಇವ್ರದ್ದು ಸಂಪ್ ಅಂತಕ್ಕಂಥದ್ದು ತುಂಬ ಚಿಕ್ಕದಾಗಿದೆ. ಇಲ್ಲ ಅಂದರೆ ಅವ್ರು ಗಮನ ತಂದಿಲ್ಲ, ನೀವೇ ಮೋಟ್ರ್ ಆನ್ ಮಾಡಿ. ಈಗ ಅವರೆಲ್ಲ ಒಂದು ಇದು ಮಾಡ್ಕೊಳ್ತಾರಲ್ವ, ಒಂದು ಟೀಮ್ಗಳು ಮಾಡ್ಕೊಳ್ತಾರೆ. ಈಗ ಆಹಾರ ಸರಿ ಇಲ್ಲ ಅಂದರೆ ಪರಿಶೀಲಿಸಬೇಕು, ಇದು ಸರಿ ಇಲ್ಲ ಅಂತ ಇದು ಮಾಡಬೇಕು. ಮತ್ತು ನೀರಿಲ್ಲ, ಮತ್ತು ವಾಶ್ರೂಮ್ ಸ್ವಚ್ಛತೆ ಇಲ್ಲ ಅಂದಾಗ ಅವ್ರವ್ರ ಗಮನ ತಗೊಳ್ಬೇಕು. ಈಗ ನಾನು ವಿಸಿಟ್ ಮಾಡಿದೆ, ಶಾಪ್ ಪ್ಯಾಕೆಟ್ಸ್ ಎಲ್ಲ ಅಲ್ಲಲ್ಲೇ ಹಾಕಿದ್ದಾರೆ, ಅದು ತಪ್ಪಿದೆಲ್ಲ. ಈಗ ಪೀರಿಯಡ್ಸ್ ಪ್ಯಾಡ್ ಗಿಡೆಲ್ಲ ಹಾಗೇ ಇಟ್ಟಿರ್ತಾರೆ, ಅವೆಲ್ಲ ತಪ್ಪು. ಅವರು ಅದನ್ನು ಕ್ಲೀನ್ನೆಸ್ ಮಾಡ್ಕೋಬೇಕು ಮಕ್ಕಳು. ಸೊ ನಾವು ಮನೆಗಳಲ್ಲಿ ಹೆಂಗೆ ಇರ್ತೀವಿ ನೀಟಾಗಿ, ಈಗ ನಮ್ಮ ಮನೇಲಿ ಹೆಂಗೆ ಸ್ವಚ್ಛತೆ ಕಾಪಾಡ್ಕೊತೀವಿ, ನಮ್ಮ ಮಕ್ಕಳು ಸಹ ಹಾಸ್ಟೆಲ್ ಹಾಗೆ ಮಾಡ್ಕೊಡ್ಬೇಕು. ಅದಂತ ಹೇಳಿದ್ದೀನಿ, ಅವನಿಗೂ ತಂದೀನಿ. ಸಂಜೆ ಟೈಮು ತಾವೆಲ್ಲ ಕೂತಾಗ, ಲಂಚಿಗೆ ಡಿನ್ನರ್ಗೆ ಕೂತಾಗ ಡಿಸ್ಕಸ್ ಮಾಡಿ ಕ್ಲೀನ್ ಹೆಂಗೆ ಇಟ್ಕೊಳ್ಬೇಕು ಅದನ್ನು ನೀವು ಮಾಡಿ ಅಂತ ಹೇಳಿದ್ದೀವಿ. ಸ್ವಚ್ಛತೆ ಬಗ್ಗೆ ನೀರ್ದು ಹೇಳಿದ್ದೀನಿ. ಸೊ ಇವ್ರಿಗೂ ವಾರ್ನ್ ಮಾಡಿದ್ದೀನಿ, ಮತ್ತು ಈ ಮೇಡಮ್ಗೂ ಹೇಳಿದ್ದೀನಿ. ಪೀಡಿ ತಂದಿರ್ತಕ್ಕಂಥ ನೀರು ಸಮಸ್ಯೆನ ಬಗೆಹರಿಸಿ. ವಾರ್ಡನ್ನವರಿಗೆ ಇಚ್ಛಾಶಕ್ತಿ ಕೊಡ್ತಾ ಇದೆ. ಇಲ್ಲಿ ವಾರ್ಡನ್ನವರು ಇಲ್ಲಿ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಅವ್ರದ್ದು ಕೆಲಸ ಏನು, ಮಕ್ಕಳು ಬೆಳಿಗ್ಗೆ ಟಿಫನ್ ಮಾಡಿ ಹೋದ್ಮೇಲೆ ಕ್ಲಾಸಲ್ಲಿ ಇರ್ತಾರೆ, ಬರೋ ಸಂಜೆ ಆಗುತ್ತೆ ಅವ್ರಿಗೆ. ಇವ್ರೇನು ಕೆಲಸ ಮಾಡ್ತಾರೆ? ಯಾಕೆ ಇವರು ಅದೆಲ್ಲ ಸೂಪರಿಂಗ್ ಮಾಡಲ್ಲ ಇವರು? ಅಲ್ಲ ಹೇಳೋದಲ್ಲ ಮೇಡಮ್, ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ಕಳಿಸ್ಬಿಡಿ, ನಿಮ್ಗೆ ಆ ಥರ ಇದ್ದರೆ ನಮ್ಮನ್ನು ಬೇರೆ ಕಡೆ ಕಳಿಸ್ಬಿಡಿ, ನಮಗೆ ಇಂಟ್ರೆಸ್ಟ್ ಇಲ್ಲ, ಈ ಥರದ ಒಂದು ಬೇಜವಾಬ್ದಾರಿತನದ ಮಾತುಗಳನ್ನ ಇವರು ಆಡ್ತಾರೆ ಅಂತ ನಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ ಅವ್ರಿಗೆ ಹೇಳಿ ದಯವಿಟ್ಟು ಟ್ರಾನ್ಸ್ಫರ್ ಮಾಡಿಬಿಡಿ ಮೇಡಮ್, ಬೇಡ. ಯಾಕಂದರೆ ಅವರು ಯಾರು ಬಂದು ಪ್ರಶ್ನೆ ಮಾಡಲಿ, ಸಂಘಟನೆಯವ್ರಾಗ್ಬೋದು, ಬೇರೆ ಯಾರ ಪ್ರಶ್ನೆ ಮಾಡಿದಾಗ ಅವ್ರನ್ನ ನಮಗಿಲ್ಲಿ ನೀವು ಹೌದಾ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಬಿಡ್ರಿ, ನಮ್ಮನ್ನು ಕಳಿಸ್ಬಿಡ್ರಿ, ಇದನ್ನ ಅವ್ರದ್ದು ಉತ್ತರ. ಕೆಲಸ ಮಾಡ್ಬೇಕು ಮೇಡಮ್ ನಿಯತ್ತಾಗಿ. ಇವತ್ತು ನಿಮಗೆ ಸಂಬಳ ಕೊಡ್ತಾರೆ ಯಾರು? ದುಡ್ಡು ಮಕ್ಕಳನ್ನ ರಕ್ಷಣೆ ಮಾಡೋಕ್ಕೆ, ಮಕ್ಕಳು ಯೋಗಕ್ಷೇಮ ಮಾಡೋಕ್ಕೆ ಸರ್ಕಾರ ದುಡ್ಡು ಕೊಡ್ತಾ ಇರೋದು. ಇವತ್ತು ಅವರು ಆ ರೀತಿ ಮಾತಾಡಿದ್ರೆ ಏನು ಮಾಡೋದು? ಇದು ಇಲ್ಲ. ಈಗ ನೀವು ಕ್ರಮ ಕೊಟ್ಟು ಮತ್ತೆ ನೀವು 15 ದಿವಸ ಬಿಟ್ಕೊಂಡು ಬನ್ನಿ, ಇದೇ ರೀತಿ ಸಮಸ್ಯೆ ಇಲ್ಲಿ ಮತ್ತೆ ಉದ್ಭವ ಆಗುತ್ತೆ. ದಯವಿಟ್ಟು ಆಯ್ತು ಮೇಡಮ್, ಬ್ಯುಸಿ ಇದ್ದಾರೆ.